ಇನ್ನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಉತ್ತಮವಾದಂತ ಮಳೆ ಆಗ್ತಾ ಇದೆ. ಹೀಗಾಗಿ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಜಲಾಶಯದಲ್ಲಿ ಸದ್ಯ ಬರೋಬ್ಬರಿ 77 ಟಿಎಂಸಿ ಅಷ್ಟು ನೀರು ಸಂಗ್ರಹ ಆಗಿದೆ ಈಗ ಜಲಾಶಯದಿಂದ 62,000 ಕ್ಯೂಸೆಕ್ ಅಷ್ಟು ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಸುಮಾರು 19 ಗೇಟ್ಗಳಿಂದ 62,000 ಕ್ಯೂಸೆಕ್ ಅಷ್ಟು ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಕಳೆದ ವರ್ಷ 19ನೇ ಕ್ರೆಸ್ಟ್ ಗೇಟ್ ನಿಮಗೆ ನೆನಪಿರಬಹುದು, ಕೊಚ್ಕೊಂಡು ಹೋಗಿತ್ತು. ಈಗ ಆ ಗೇಟ್ಗೆ ಹಾನಿ ಆಗದಂತೆ ನೀರು ಬಿಡುಗಡೆ ಮಾಡೋ ಕಾರ್ಯ ನಡೀತಾ ಇದೆ. ನಾವು ಪ್ರತಿನಿಧಿ ವಿನಾಯಕ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದೆ, ಬನ್ನಿ ನೋಡ್ಕೊಂಬೋಣ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಆರ್ಭಟವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮವಾಗಿ ತುಂಗಭದ್ರಾ ನದಿ ಕೂಡ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಹೊಸಪೇಟೆ ಬಳಿ ಇರತಕ್ಕಂಥ ತುಂಗಭದ್ರಾ ಡ್ಯಾಮ್ ಈಗಾಗಲೇ ಭರ್ತಿ ಹಂತಕ್ಕೆ ಬಂದಿರುವಂಥದ್ದು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರತಕ್ಕಂತಹ ತುಂಗಭದ್ರಾ ಡ್ಯಾಮ್ ಈಗಾಗಲೇ 77 ಟಿಎಂಸಿ ನೀರನ್ನು ಸಂಗ್ರಹ ಮಾಡುವ ಮೂಲಕವಾಗಿ ಈಗಾಗಲೇ ಭರ್ತಿ ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ 62,000 ಕ್ಯೂಸೆಕ್ಸ್ ನೀರನ್ನು ಸುಮಾರು 19 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವ ಮೂಲಕವಾಗಿ ನೀರನ್ನು ಹೊರಬಿಟ್ಟಿರೋದಾಗಿ ತುಂಗಭದ್ರಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಈಗಾಗಲೇ ಹರಿತಾ ಇರುವಂಥದ್ದು ಸುಮಾರು ನೀವು ಗಮನಿಸಬಹುದಾಗಿದೆ. ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿತ್ತು, ಆ ಸೇಫ್ಟಿ ದೃಷ್ಟಿಯಿಂದಾಗಿ ತುಂಗಭದ್ರಾ ಡ್ಯಾಮ್ ಕೂಡ 19ನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ 18 ಮತ್ತು 20ನೇ ಕ್ರಸ್ಟ್ ಗೇಟನ್ನು ಈಗಾಗಲೇ ಯಾವುದೇ ಕಾರಣಕ್ಕೂ ಓಪನ್ ಮಾಡಿಲ್ಲ. ಯಾಕಂದರೆ ಆ ಸೇಫ್ಟಿ ದೃಷ್ಟಿಯಿಂದಾಗಿ ಕೇವಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಾರು 19 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವವಾಗಿ ನೀರನ್ನು ಯಥೇಚ್ಛವಾಗಿ ಹೊರಬಿಡ್ತಾ ಇದ್ದಾರೆ. ಇನ್ಫ್ಲೋ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಅಂತಂದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿತ್ಯವಾಗಿ ಮಳೆ ಬರ್ತಾ ಇದೆ. ಸುಮಾರು 52,000 ಕ್ಯೂಸೆಕ್ಸ್ ಇನ್ಫ್ಲೋ ಕೂಡ ಇರುವಂಥದ್ದು. ಹೀಗಾಗಿ ಈ ರುದ್ರರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಹೊಸಪೇಟೆ ಡ್ಯಾಮ್ನ ಪಕ್ಕದಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿಂದ ಕೇವಲ 10 ಕಿಲೋಮೀಟರ್ ಮಾತ್ರ ದೂರದಲ್ಲಿರ್ತಕ್ಕಂಥ ಹಂಪಿ ಇದೆ. ಹಂಪಿ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರು ಎಲ್ಲರೂ ಕೂಡ TB ಡ್ಯಾಮ್ನ ವೀಕ್ಷಣೆಗೋಸ್ಕರ ಬಂದಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೋ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅಂದರೆ ರುದ್ರರಮಣೀಯವಾಗಿ ಹರಿತಾ ಇರುವಂತಹ ದೃಶ್ಯವನ್ನು ನೋಡಲಿಕ್ಕೆ ಪ್ರತಿ ವರ್ಷವೂ ಕೂಡ ಅಂದರೆ ಮಳೆ ಭಾಗದಲ್ಲಿ ಅಂದರೆ ಮಲೆನಾಡು ಯಾವಾಗ ಮಳೆ ಪ್ರಾರಂಭ ಆಗುತ್ತಾ ಆಗಿನಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು TB ಡ್ಯಾಮ್ ವೀಕ್ಷಣೆಗೆ ಬರ್ತಾರೆ. ಕೇವಲ ವಿಜಯನಗರ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆ ಭಾಗದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿರ್ತಕ್ಕಂಥ ರುದ್ರರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಬರ್ತಾ ಇರುವಂಥದ್ದು. ಇದೊಂದು ಕೂಡ ಪ್ರಮುಖ ಅಂಶವನ್ನು ಗಮನಿಸಬೇಕಾದ್ರೆ ತುಂಗಭದ್ರಾ ಡ್ಯಾಮ್ನಿಂದ ಯಾವಾಗ 62,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತೋ ಆ ಸಂದರ್ಭದಲ್ಲೇ ಇಲ್ಲಿರ್ತಕ್ಕಂಥ TB ಬೋರ್ಡ್ ಕೂಡ ತುಂಗಭದ್ರಾ ನದಿಗೆ ಅಂಟಿಕೊಂಡಿರ್ತಕ್ಕಂತಹ ಸಾಕಷ್ಟು ಹಳ್ಳಿಗಳಿಗೆ ಮತ್ತು ತಾಲೂಕಿನ ಪಟ್ಟಣಗಳಿಗೆ ಜನರಿಗೆ ಈಗಾಗಲೇ ಒಂದು ಕಠಿಣ ಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ನದಿಗೆ ಇಳಿಬಾರ್ದು ಜನ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆದೇಶವನ್ನು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಅಂತಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುವಂಥ ಸಾಧ್ಯತೆಯಿಂದಾಗಿ ಯಾವುದೇ ಕಾರಣಕ್ಕೂ ತುಂಗಭದ್ರಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಜನರು ಕೂಡ ನದಿಗೆ ಇಳಿಬಾರ್ದು ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ್ ಅಬ್ಡಿಕೆ, TV9 ವಿಜಯನಗರ.